ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಏನು ನಿಶ್ಚಿತಾರ್ಥಕ್ಕೆ ಜೀನ್ಸು ಟೀ ಶರ್ಟ್ಸ್ ಹಾಕೋತಿಯಾ? ಇಲ್ಲ ಇಲ್ಲ, ಅವತ್ ಹಾಕೊಳ್ಳೋದಿಕ್ಕೆ ರಾಜಸ್ಥಾನಿ ಗಾಗ್ರಾ ತಗೊಂಡಿದ್ದೀನಿ. ಸಕ್ಕತ್ತಾಗಿದೆ. ಆಲ್ಟ್ರೇಷನ್ಗೆ ಅಂತ ಅಂಗಡಿನಲ್ಲೇ ಕೊಟ್ಟಿದ್ದೀನಿ. ಎಷ್ಟ್ ಚೆನ್ನಾಗಿದೆ ಗೊತ್ತಾ? ತುಂಬಾನೇ ಚೆನ್ನಾಗಿದೆ. ನೋಡ್ದಿಯಾ, ನಾನು ಹೇಳ್ದಾಗೆ ಮಾಡಿದಾಳೆ. ಅದಕ್ಕೆ ನಿನ್ನ ಕರ್ಕೊಂಡು ಹೋಗಿ ನಿಶ್ಚಿತಾರ್ಥಕ್ಕೆ ಅಂತ ಸೀರೆ ತಗೊಂಡ್ ಬಂದಿದ್ದು. ಐ ಚಿನ್ನು, ಸುಮ್ಮನಿದ್ರೆ ಸರಿ. ಅಮ್ಮ, ನಾನ್ ಸೀರೆ ಎಲ್ಲ ಹಾಕೊಳ್ಳೋದಿಲ್ಲ. ಯಾಕೆ ಯಾಕೆ ಉಟ್ಕೊಳ್ಳಲ್ಲ? ನಿನಗೇನು ಗೊತ್ತಾಗಲ್ಲ, ಸುಮ್ಮನೆ ಇರು. ಲಕ್ಷ್ಮಿ, ಅವಳಿಗೆ ಸೀರೆ ಉಡೋದನ್ನ ಕಲ್ಸೋ ಜವಾಬ್ದಾರಿ ನಿಂದು. ಓ, ನಾನ್ ಕಲಿಸ್ತೀನಿ. ಗೊಂಬೆ ನಿನ್ನ ಹತ್ರ ಅಡುಗೆ ಮಾಡಿದ್ ಕಲ್ತಿದ್ದಾಯ್ತು. ಈಗ ಸೀರೆ ಹುಡೋದ್ ಕಲಿಬೇಕು ಅಷ್ಟೇ ಅಲ್ಲ ಗೊಂಬೆ? ನೀವೇನೇ ಹೇಳಿದ್ರು ನನ್ನ ಎಂಗೇಜ್ಮೆಂಟ್ಗೆ ನನ್ ಗಾಗ್ರಾ ಚೋಲಿನೇ ಹಾಕೊಳ್ಳೋದು. ಗೊಂಬೆ ಗೊಂಬೆ, ನನ್ ಮಾತು ಕೇಳು ಗೊಂಬೆ. ನಮ್ ಗೊಂಬೆ ಬೆಳೆದಿದ್ದಾಳಷ್ಟೇ, ಅವಳ ಬುದ್ಧಿ ಮಾತ್ರ ಬೆಳಿಲಿಲ್ಲ. ಅಷ್ಟು ಕಷ್ಟಪಟ್ಟು ಖರ್ಚು ಮಾಡಿ ಕಾಸ್ಟ್ಲಿ ಸೀರೆ ತಂದಿದೀವಿ, ಅದನ್ನ ಉಟ್ಕೊಳ್ಳೋಣ ಅಂತಾಳಲ್ಲ. ಅದನ್ನ ಯಾಕಷ್ಟು ದೊಡ್ಡ ಸಮಸ್ಯೆ ಮಾಡ್ಕೋತಾ ಇದೀಯ? ಅವಳಿಗೆ ಏನ್ ಇಷ್ಟನೋ ಅದನ್ನ ಹಾಕೊಳ್ಳಿ ಬಿಡು. ಕೈಲಾಶ್, ನಿನಗೇನು ಗೊತ್ತಾಗಲ್ಲ, ಸುಮ್ನೆ ಇರು. ನಿಶ್ಚಿತಾರ್ಥ ಸೀರೆ ಅಂತಾನೆ ತರ್ತಾರೆ, ಅದು ಶಾಸ್ತ್ರದ ಸೀರೆ. ಮದ್ವೆ ಆಗೋ ಹುಡುಗಿ ಅದೇ ಸೀರೆನೆ ಉಟ್ಕೋಬೇಕು. ಅವ್ವ, ನೀವೇನು ಯೋಚನೆ ಮಾಡ್ಬೇಡಿ. ಅಕ್ಕ ಸೀರೆ ಉಟ್ಕೊಳಕ್ ಮಾಡೋ ಜವಾಬ್ದಾರಿ ನಂದು. ಪ್ರಾಬ್ಲಮ್ ಸಾಲ್ವ್. ಇವಳು ಮದ್ವೆ ಮಾಡಿ ಮುಗಿಸೋ ಅಷ್ಟ್ರಲ್ಲಿ ನನ್ನ ಹೆಣ ಬಿದ್ದೋಗಿರುತ್ತೆ. ಅವ್ವ, ಪ್ಲೀಸ್ ಆ ಥರ ಎಲ್ಲ ಮಾತಾಡ್ಬೇಡ್ರಿ. ಒಳ್ಳೆ ಕಾರ್ಯ ನಡಿಬೇಕಾದ್ರೆ ಹೀಗೆಲ್ಲ ಮಾತಾಡ್ಬಾರ್ದಂತೆ. ಹಲೋ ಬಾವಾ, ನಾನು ನಂಜುಂಡಿ. ಲಚ್ಚಿಯವ್ರ ಅಣ್ಣ ಗೊತ್ತಾಗ್ನಿಲ್ವಾ? ಬಾವಾ, ಸಂದಕ್ಕಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ನಂಜುಂಡ. ನೀನ್ ಹೇಗಿದ್ಯಾ? ತಾತಮ್ಮ ಹೇಗಿದ್ದಾರೆ? ನಾನ್ ಲಕ್ಷ್ಮಿನ ಹುಡುಕ್ತಾನೆ ಇದ್ದೀನಿ, ಇನ್ನೂ ಸಿಕ್ಕಿಲ್ಲ. ಆದಷ್ಟು ಬೇಗ ಹುಡುಕ್ತೀನಿ, ನೀನೇನ್ ಗಾಬರಿ ಆಗ್ಬೇಡ. ಬಾವಾ, ನೀವು ಗಾಬರಿ ಆಗ್ಬೇಡಿ ಅಂತ ಹೇಳಕ್ಕೆಯ ನಾ ಫೋನ್ ಹಚ್ಚಿದ್ದು. ಅಂದ್ರೆ ಅರ್ಥ ಆಗ್ಲಿಲ್ಲ ನಂಗೆ. ಅಂದ್ರೆ ಲಚ್ಚಿ ತಾತಮ್ಮನ್ ನೋಡಕ್ಕೆ ನಮ್ಮ ಊರಿಗೆ ಬಂದಿದ್ಲು. ಲಚ್ಚಿ ಸಂದಾಕವಳೆ, ನೀವೇನು ಚಿಂತೆ ಮಾಡಬೇಡಿ. ನನಗೊಂದು ಅರ್ಥ ಆಗ್ತಿಲ್ಲ ನಂಜುಂಡ, ಬಿಡ್ಸ್ ಹೇಳು. ಎಲ್ಲಿದ್ದಾಳಂತೆ? ನನಗೆ ಹೇಳ್ದೆ ಕೇಳ್ದೆ ಎಲ್ಲಿ ಹೋದ್ಲಂತೆ ನಿನ್ ತಂಗಿ? ಲಚ್ಚಿ ಫೋನ್ ಹಚ್ಚಿದ್ಲು ಬಾಬಾ. ತಾತಮ್ಮ ಬೇರೆ, ನಂಜುಂಡಿ ಒಂದೇ ಒಂದ್ಕಿತ ನನ್ನ ಮೊಮ್ಮಗಳು ಮುಖ ತೋರಿಸ್ಬಿಡ್ಲಾ ಸಾಕು ಅಂತ ಹೇಳ್ತಿದ್ದ. ಅದನ್ನೇ ನಾನು ಲಚ್ಚಿಗೆ ಹೇಳ್ದೆ. ಪಾಪ ತಡಿಯಕ್ ಆಗ್ನಿಲ್ಲ ಅನ್ಸುತ್ತೆ, ಅದಕ್ಕೆ ಬಂದಿದ್ಲು. ಅದ್ಯಾರ್ದೋ ಮನೆಯಾಗೆ ಕೆಲ್ಸ ತಗೊಳಂತೆ. ಆ ಮನೆಯವರು ಒಡ ಹುಡ್ತೋರ್ಗಿಂತ ಸ್ಯಾನೆ ಸಂದಾಕ್ ನೋಡ್ಕತ್ತವ್ರಂತೆ. ಬಾಬಾ, ಅದ್ಯಾವ್ರಿಗೆ ಕೈ ಮುಗ್ದ ಅರಕೆ ಬತ್ಕೊಂಡಿದ್ಕೆ ಅದ್ಯಾವ್ರು ಕೈ ಬಿಡ್ನಿಲ್ಲ. ನಮ್ ಲಚ್ಚಿಗೆ ಒಂದ್ ದಾರಿ ತೋರಿಸ್ಬಿಟ್ಟ. ಒಳ್ಳೇದಾಯ್ತು ನಂಜುಂಡ. ನನಗಂತೂ ನಿಮ್ ತಾತಮ್ಮಂಗೆ ಹೇಗಪ್ಪ ಮುಖ ತೋರಿಸೋದು ಅನ್ನಿಸ್ಬಿಟ್ಟಿತ್ತು. ಫೋನ್ ಮಾಡಿ ಹೇಳಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ನಂಜುಂಡ. ಇನ್ಮೇಲೆ ನೆಮ್ಮದಿಯಾಗಿ ಊಟ ತಿಂಡಿ ಮಾಡ್ಬೋದು. ಬಾವಾ, ನಿಮ್ಮಂಥ ದೊಡ್ಡ ಮನ್ಸರಿಗೆ ಒಂದ್ ಲಚ್ಚಿ ಅಂತ ಒಳ್ಳೆ ಹುಡುಗಿಗೆ ಅದ್ಯಾವ್ರು ಯಾವತ್ತೂ ಮೋಸ ಮಾಡಕ್ಕಿಲ್ಲ, ಕೇಡ್ ಬಯಸಕ್ಕಿಲ್ಲ. ಅವಳು ನನ್ಗೆ ಯಾಕೆ ಹೇಳ್ದೆ ಹೋದ್ಲು ಅಂತ ನೀವು ಕೇಳಿದ್ರಾ? ಬುಟ್ಟೆನಾ ಕೇಳ್ದೆ. ಅದಕ್ಕೆ ಅವಳು, ನಾನು ಅವ್ರ ಮನೆಗೆ ಹೊಂಟೋದ್ರೆ ಅವ್ರ ಮನೆಯವ್ರು ಏನಂತ ಉತ್ತರ ಹೇಳೋದು, ಅದಕ್ಕೆ ನನ್ನಿಂದ ಅವ್ರಿಗೆ ಯಾಕೆ ಕಷ್ಟ, ಈಗಲೇ ಅವರು ಸ್ಯಾನೆ ಉಪಕಾರ ಮಾಡವ್ರೆ, ಆ ಋಣವೇ ಈ ಜನ್ಮದಾಗ ತೀರ್ಸಕ್ ಆಯ್ಕಿಲ್ಲ,
ಅದಕ್ಕೆ ಕೇಳ್ದಂಗೆ ಹೊಂಟೋದೆ ಕಳ ನಂಜುಂಡಿ ಅಂತ ಹೇಳಿದ್ಲು. ವಾ ಅಷ್ಟ್ರಾಗೆ ನಮ್ಮ ಮಾವನುವೆ ನಮ್ಮ ಅವ್ವನುವೆ ನಮ್ಮ ಬಸವಣ್ಣನು ಬಂದ್ಬಿಟ್ಟು ಅವಳಿಗೆ ಅವಮಾನ ಮಾಡಿ ಒಂದು ತುತ್ತ ಅನ್ನನೂ ಕೊಡ್ದಂಗೆ ಅಟ್ಟಿಯಿಂದ ವಾರಿಕ್ ಹಾಕಿರು. ಅದೇ ಬೇಜಾರು ಬುಡಿ. ಅವ ಲಜ್ಜಿ ಎಲ್ಲೇ ಇದ್ರು ಹೆಂಗೆ ಇದ್ರು ಸಂದಕ್ಕಿರ್ತಾಳೆ. ನೀವೇನು ಸ್ಯಾನೆ ಚಿಂತೆ ಮಾಡಬೇಡಿ, ಅದ್ಯಾವ್ರು ನಿಮ್ಗೂ ಒಳ್ಳೇದು ಮಾಡ್ತಾನೆ. ಅವ ಇದನ್ನ ಹೇಳಕ್ಕೆ ಅಂತಲೆಯ ಫೋನ್ ಹಚ್ಚಿದ್ದು. ಫೋನ್ ಮಡಗ್ತೀನಿ. ದೇವ್ರೆ, ಅಮ್ಮ ಯಾಕೆ ಎಷ್ಟು ದಿನ ನಿನಗೆ ಪೂಜೆ ಮಾಡ್ತಿದ್ಲು ಅಂತ ನನಗೆ ಗೊತ್ತಿರಲಿಲ್ಲ. ಅಮ್ಮನ ಬಲವಂತಕ್ಕೋ ಅಥವಾ ನನಗೆ ಗೊತ್ತಿಲ್ಲದೇನೋ ನಿನಗೆ ಕೈ ಮುಗಿಯೋಕ್ಕೆ ಶುರು ಮಾಡಿದೆ. ಅದ್ರ ಫಲ ಇವತ್ತು ನನ್ನ ಕಣ್ಮುಂದೆ ಇದೆ. ಲಚ್ಚಿ ಎಲ್ಲೋ ಸುಖವಾಗಿದ್ದಾಳೆ ಅಂತ ಗೊತ್ತಾಯ್ತು. ಅಷ್ಟು ಸಾಕು ನನಗೆ. ಥ್ಯಾಂಕ್ಸ್ ದೇವ್ರೆ. ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ ನಮಗಾಗಿ ಆ ದೇವನೇ. ಓಹ್, ಏನಪ್ಪ ಚಂದನ್, ನಿನ್ ಮುಖ ನೋಡಿದ್ರೆ ಏನೋ ಸಂತೋಷದ ವಿಷಯ ತಂದಾಗಿದೆ. ಈಗ ತಾನು ಫೋನ್ ಕಾಲ್ ಬಂದಿತ್ತು. ಯಾರು? ಮತ್ತೆ ಶ್ರುತಿ ಏನಾದರೂ ತಮಾಷೆ ಮಾಡೋದಕ್ಕೆ ಫೋನ್ ಮಾಡಿದ್ಲಾ? ಅಲ್ಲ, ಲಚ್ಚಿ ಅಣ್ಣ ನಂಜುಂಡ ಅಂತ ಹೇಳ್ತಿದ್ನಲ್ಲ ಅವನು. ಹೌದಾ? ಈಗ ಏನ್ ಮಾಡ್ತೀಯ ಚಂದನ್? ಪೂರ್ತಿ ಹೇಳೋದನ್ನ ಕೇಳು. ನಂಜುಂಡ ಕಾಲ್ ಮಾಡಿ ಹೇಳ್ದ, ಲಚ್ಚಿ ಆರಾಮಾಗಿದ್ದಾಳಂತೆ, ಸುಖವಾಗಿದ್ದಾಳಂತೆ. ಬಾವಾ, ನೀವೇನು ಯೋಚನೆ ಮಾಡ್ಬೇಡಿ ಅಂತ ಹೇಳ್ದ. ತಲೆ ಮೇಲೆ ಇದ್ದಂತ ಬೆಟ್ಟದಂತ ಭಾರ ಮಂಜಿನಂತೆ ಕರಗಿ ನೀರಾಗಿ ಹೋಯ್ತು. ಇನ್ಮೇಲೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ನನಗೆ. ಎಂತ ಸಂತೋಷದ ಸುದ್ದಿ ಹೇಳಿಯೋ ಚಂದನ್. ನನಗಂತೂ ಈಗ ಇದ್ಯಾಕೋ, ಏನಾಯ್ತೋ? ಇಷ್ಟೊಂದು ಸಂತೋಷ ಸುದ್ದಿ ಹೇಳ್ತಾ ಇದೀನಿ, ನೀನ್ ನೋಡಿದ್ರೆ ಆಕಾಶ ತಲೆ ಮೇಲೆ ಬಿದ್ದೋರ್ ತರ ಆಡ್ತಿದ್ಯಾ. ಏನದು ಸಂತೋಷದ ಸುದ್ದಿ ಚಂದು? ನನಗೂ ಹೇಳು. ಅದೇನಿಲ್ಲಮ್ಮ. ನೀನ್ ಹೇಳು ರಾಮು. ಯಾರ್ದೋ ಹೆಸರು ಹೇಳ್ದ ಇವನು? ಯಾರದು? ಏನ್ ಕತೆ? ಏನದು ಸಂತೋಷದ ವಿಷಯ? ಅದೇನಿಲ್ಲ ಅಮ್ಮ, ಚಂದನ್ ಫ್ರೆಂಡು ಲಕ್ಷ್ಮಣ್ ಅಂತ 2 ವಾರದ ಹಿಂದೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿದ್ದ. ನೆನ್ನೆ ಡಿಸ್ಚಾರ್ಜ್ ಆಯ್ತು ಕಣೋ ಅಂತ ನನಗೆ ಹೇಳ್ತಿದ್ದ. ಅಷ್ಟರಲ್ಲಿ ನೀವು ಬಂದ್ರಿ. ಹೌದಮ್ಮ, ಅದೇ ವಿಷಯ. ನಾನು ಒಂದಿಷ್ಟು ದಿವಸದಿಂದ ಗಮನಿಸ್ತಾನೆ ಇದ್ದೀನಿ. ಇಬ್ರು ವಿಚಿತ್ರವಾಗಿ ಆಡ್ತೀರ. ನಿಮ್ಮಿಬ್ರಲ್ಲೂ ಇರೋ ಒಂದು ಸಮಸ್ಯೆ ಏನು ಗೊತ್ತಾ? ಇಬ್ರಿಗೂ ಸುಳ್ಳು ಹೇಳಕ್ ಬರಲ್ಲ. ಸುಳ್ಳು ಹೇಳಿದ್ರೆ ಸತ್ಯದ ತಲೆ ಮೇಲೆ ಹೊಡೆದಾಗ ಹೇಳ್ಬೇಕು. ಅಲ್ಲಮ್ಮ, ಅದು ಏನು ಹೇಳ್ಬೇಡ ಚಂದು. ನೀನೇನಾದ್ರೂ ಹೇಳಿದ್ರೆ ಮತ್ತೆ ಸುಳ್ಳೇ ಹೇಳ್ತೀಯ. ನನಗ್ ನನ್ನ ಮಗ ನನ್ನ ಹತ್ರ ಸುಳ್ಳು ಹೇಳಿದ್ರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅದಕ್ಕಿಂತ ನನಗೆ ನಿನ್ನ ಮೌನನೇ ಇಷ್ಟ. ಒಂದು ಸುಳ್ಳನ್ನು ಮುಚ್ಚಕ್ಕೆ ಹೋಗಿ ಇನ್ನೊಂದು ಸುಳ್ಳು, ಅದನ್ನು ಮುಚ್ಚಕ್ಕೆ ಮತ್ತೊಂದು ಸುಳ್ಳು. ಕೊನೆಗೆ ಏನಾಗುತ್ತೆ ಗೊತ್ತಾ ಚಂದು? ಜೇಡ ತನ್ನ ಬಲೆಯಲ್ಲಿ ತಾನೇ ಸಿಕ್ಕಿ ಹೆಣ ಆಗೋ ಥರ ಸುಳ್ಳುಗಾರ ತಾನೇ ಹೆಣದ ಬಲೆಯಲ್ಲಿ ತಾನೇ ಸಿಕ್ಕಾಕೋತಾ ಹೋಗ್ತಾನೆ. ನೀವಿಬ್ರು ನನಗೇನು ಹೇಳ್ಬೇಡಿ. ಹೇಳೋದು ಕೆಲವು ಸಲ ಕರ್ತವ್ಯ, ಹಾಗೆ ಹೇಳಿದೇ ಇರೋದು ನಿಮ್ಮ ಹಕ್ಕು ಕೂಡ. ಆದ್ರೆ ಇಬ್ರು ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ಸತ್ಯ ಬೆಳಕಿನ ಹಾಗೆ.
ಎಂಥ ಕತ್ಲೆಗೂ ಬೆಳಕನ್ನ ಬಂಧಿಸಿಡೋದಕ್ಕೆ ಆಗೋದಿಲ್ಲ. ಅದು ಹೊರಕ್ಕೆ ಬರಲೇಬೇಕು. ಅಲ್ಲಿವರೆಗೂ ಕಾಯ್ತೇನೆ. ಕಾಯೋದು ನನಗೆ ಅಭ್ಯಾಸ ಆಗೋಗಿದೆ. ರಾಮು, ನಿನ್ನ ಕೆಲಸ ಆದ್ಮೇಲೆ ನಮ್ಮ ರೂಮಿಗೆ ಬಾ. ಸರಿ. ರಾಮ್, ನಾವು ಆಡೋ ಮತ್ತೆ ಯಾರಿಗೂ ಕೇಳಿಸಲ್ಲ ತಾನೆ? ಇಲ್ಲ ಕಣೋ ಚಂದನ್, ಯಾಕೋ ನೀನು ಎಲ್ಲ ವಿಷಯಕ್ಕೂ ಇಷ್ಟೊಂದು ಎದುರ್ಕೊಂತೀಯ? ರಾಮ್, ನಿನಗೆ ನನ್ನ ಕಷ್ಟನೇ ಅರ್ಥ ಆಗಲ್ಲ ಕಣ. ನಾವಿಬ್ರು ಮಾತಾಡ್ತಿರೋದು ಹೊರಗೇನಾದ್ರು ಕೇಳಿಸಿದ್ರೆ ಏನೆಲ್ಲ ರಾಧಾಂತಗಳಾಗ್ಬೋದು ಅನ್ನೋ ಕಲ್ಪನೆ ಕೂಡ ನಿನಗಿಲ್ಲ. ನಾನು ನೀನು ಮಾತಾಡ್ಬೇಕಾದ್ರೆ ಅಮ್ಮ ಬಂದು ನನ್ನ ಬೆನ್ನ ಹಿಂದೆ ನಿಂತಿದ್ರು ನೋಡು, ನನಗೆ ಗೊತ್ತಾದ ತಕ್ಷಣ ಭೂಮಿನೇ ಬಾಯ್ ಬಿಡ್ತೇನೋ ಅನ್ನಿಸ್ಬಿಡ್ತು. ನನ್ಗೆ ಇನ್ನೂ ಒಂದು ಡೌಟ್ ಇದೆ, ಅಮ್ಮ ಏನಾದರೂ ಕೇಳಿಸ್ಕೊಂಡಿದಾರ ನಾವಿಬ್ರು ಮಾತಾಡ್ತಿದ್ದು? ಇಲ್ಲ ಚಂದನ್, ಅವ್ರು ಬರೋಷ್ಟರಲ್ಲಿ ನೀನು ಆಲ್ರೆಡಿ ಮಾತು ಮುಗಿಸಿದ್ದೆ. ಅಷ್ಟಕ್ಕೂ ನಾನು ನಿನ್ನ ಸ್ನೇಹಿತನಿಗೆ ಹುಷಾರಿಲ್ಲ ಅಂತ ಕತೆ ಕಟ್ಟಿ ಸುಮ್ಮನಾಗಿಸದ್ನಲ್ಲಪ್ಪ. ನೀ ಹೇಳಿದ ಕಟ್ಕತೆ ಅಂತ ಅಮ್ಮಂಗೆ ಅವಾಗಲೇ ಗೊತ್ತಾಯ್ತು. ಅದಕ್ಕೆ ಅಮ್ಮ ಹೇಳಿದ್ದು ನಮ್ಮಿಬ್ರಿಗೂ ಸುಳ್ಳು ಹೇಳಕ್ ಬರಲ್ಲ ಅಂತ. ಆ ಭಯಕ್ಕೆ ಕೇಳಿದ್ದು, ಹೊರಗಡೆ ಯಾರಿಗಾದ್ರೂ ಕೇಳಿಸುತ್ತಾ ಏನು ಅಂತ. ನೀನೇನು ಯೋಚನೆ ಮಾಡಬೇಡಪ್ಪ, ಎಲ್ಲ ಎರಡೆರಡು ಸರಿ ಚೆಕ್ ಮಾಡ್ಕೊಂಡ್ ಬಂದಿದ್ದೀನಿ. ಈಗ ನೀನೇನೇ ಹೇಳೋದಿದ್ರು ಧೈರ್ಯವಾಗಿ ಹೇಳ್ಬೋದು. ಹೇಳು ಚಂದನ್. ಲಚ್ಚಣ್ಣ ನಂಜುಂಡಿ ಕಾಲ್ ಮಾಡಿದ್ದ. ಏನು ಹೆದರ್ಕೋಬೇಡಿ ಭಾವ, ನನ್ನ ತಂಗಿ ಸಂತೋಷವಾಗಿದ್ದಾಳೆ, ಎಲ್ಲೋ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾಳೆ, ಸಮಾಧಾನವಾಗಿದ್ದಾಳೆ ಅಂತ ಹೇಳ್ದ. ಲಚ್ಚಿ ತಪ್ಪಿಸ್ಕೊಂಡು ಹೋದಾಗಿಂದ ನನ್ನ ಜೀವನನೇ ಧ್ವಂಸ ಆಗ್ಬಿಟ್ಟಿತ್ತು ರಾಮ್. ಈಗ ಸಮಾಧಾನ ಮಾಡು, ಇನ್ಯಾವತ್ತೂ ಈ ರೀತಿ ತಪ್ಪು ಮಾಡಲ್ಲಪ್ಪ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸು ಅಂತಾರೆ. ನೀನು ಇಷ್ಟು ದಿನ ಪಡ್ತಾ ಇದ್ದಿದ್ದ ಕಷ್ಟನ ನನ್ನ ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ. ನಿನ್ನ ಕಷ್ಟನೇ ಅಲ್ಲ, ಅಜ್ಜಿ ಅಮ್ಮ ಅವ್ರಗಳ ಕಷ್ಟನೂ ನೋಡೋಕ್ಕಾಗ್ತಿರ್ಲಿಲ್ಲ ಚಂದನ್. ಅಂತೂ ಇಂತೂ ಈ ಗಂಡಾಂತರದಿಂದ ಪಾರಾದ್ಯಲ್ಲ, ನೀನು ಮಾಡಿರೋ ಪುಣ್ಯ ಇರಬೇಕು. ರಾಮ್, ನಾನು ಮಾಡಿದ ಒಂದೇ ಒಂದು ತಪ್ಪಿನ ಕಾರಣಕ್ಕೆ ಮನೇಲಿ ಎಷ್ಟು ಜನ ಶಿಕ್ಷೆ ಅನುಭವಿಸ್ಬಿಟ್ರು ಗೊತ್ತಾ? ವಿನಾಕಾರಣ ಅಜ್ಜಿ ಮನ್ಸು ನೋಯಿಸ್ಬಿಟ್ಟ. ಯಾವತ್ತು ನಾನು ಪ್ರೀತಿಸಿದ ಹುಡುಗಿಗೆ ದನಿ ಎತ್ತಿ ಮಾತಾಡ್ದವನಲ್ಲ ನಾನು. ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟೆ ಪಾಪ. ಇನ್ನು ಅಮ್ಮ ನಾನು ಮಾಡಿದ ಅವಾಂತರಗಳನ್ನೆಲ್ಲ ಮನ್ಸಲ್ಲೇ ಮೌನವಾಗೇ ಸಹಿಸ್ಕೊಂಡ್ರು. ಇನ್ಮೇಲೆ ಇದು ಯಾವ ಗೊಂದಲನೂ ಇರಲ್ಲ, ಯಾವ ಪ್ರಾಬ್ಲಮ್ಸು ಇರಲ್ಲ ರಾಮ್. ಎಲ್ಲ ಆರಾಮಾಗಿರುತ್ತೆ. ಮುಂಚೆ ಹೇಗಿದ್ನೋ ಹಾಗೆ ನಗ್ನಗ್ತಾ ಇರ್ತೀನಿ. ನೀನು ನಿಜ ಹೇಳ್ತಾ ಇದೆಯಾ ಚಂದನ್? ಆಗೋಗಿರೋದನ್ನೆಲ್ಲ ಮತ್ತೆ ನೆನಪು ಮಾಡಿಕೊಂಡು ಮನಸ್ಸಲ್ಲೇ ನೋವು ಅನುಭವಿಸೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ ಕಣೋ. ನೀನು ಮೊದಲು ಎಲ್ಲರ ಹತ್ರ ಹೇಗಿದೆಯೋ ಹಾಗೇ ಇರಬೇಕು ಅಂತ ಎಲ್ಲರಿಗೂ ಅಪೇಕ್ಷೆ. ಇರ್ತೀನಿ ಗೆಳೆಯ, ಮೊದಲು ಹೇಗಿದ್ನೋ ಹಾಗೆ ಇರ್ತೀನಿ. ಸದ್ಯಕ್ಕಂತೂ ಯಾವ ಚಿಂತೆನೂ ಇಲ್ಲದೆ ನಿರಾಳವಾಗಿದ್ದೀನಿ. ಚಂದನ್, ಆದರೂ ನನಗೊಂದು ಸಂದೇಹ ಇದ್ದೇ ಇದೆ.